ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಕಾಲ್ಪನಿಕ ಕಥಾಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮುಂದಿನ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕನ್ ಅನ್ನು ಒತ್ತುವುದು ಮರೆಯದು. ನನಗೆ ಆಗೊಂದು ಈಗೊಂದು ಮಾತಾಡಿ ಅಭ್ಯಾಸ ಇಲ್ಲ ಲಕ್ಕಿ. ನನಗೆ ನಿನ್ನ ಮೇಲೆ ಆಗ ಪ್ರೀತಿ ಇತ್ತು, ಆದರೆ ಈಗ ಪ್ರೀತಿ ಇಲ್ಲ, ಮುಂದೆ ಬರೋದೂ ಇಲ್ಲ. ಹೋಗಿಲ್ಲಿಂದ ಎಂದಳು. ವೈಫಿ, ಇದೊಂದೇ ಒಂದು ಸಲ ಕ್ಷಮಿಸು, ಮತ್ತೆ ಈ ತಪ್ಪು ಮಾಡಲ್ಲ ಕಣೆ. ನೀನಂದರೆ ತುಂಬ ಪ್ರೀತಿ ಇದೆ ವೈಫಿ, ಐ ಲವ್ ಯು ಎಂದು ಗೋಗರೆಯಲು ಶುರು ಮಾಡಿದ. ಅವಳಿಗೆ ಅವನು ಬೇಡೋದು ನೋಡೋಕ್ಕಾಗ್ತಿಲ್ಲ. ತಕ್ಷಣ ಅವನ ಕಡೆ ನೋಡಿ, ಪ್ರೀತಿಸ್ತೀಯಲ್ವ ನನ್ನ ಎಂದಳು. ಹೌದು, ತುಂಬ ಎಂದ. ನೀ ನನ್ನ ಪ್ರೀತಿಸೋದು ನಿಜ ಆದರೆ, ನನಗೆ ನೋಯಿಸಬಾರ್ದು ಅನ್ನೋದು ನಿನ್ನ ಆಸೆ ಆದರೆ, ಇನ್ನೊಂದು ಕ್ಷಣ ಇಲ್ಲಿರಬಾರ್ದು ನೀನು. ನಾನು ನಿನ್ನ ಕರೆದು ಬಾ ಅನ್ನೋವರೆಗೂ ನನ್ನ ಪಾಡಿಗೆ ನನ್ನ ಬಿಟ್ಟುಬಿಡು ಎಂದಳು. ಜೀವವೇ ಹೋದಂತಾಯಿತು ಅವನಿಗೆ. ಮನಸ್ಸಲ್ಲಿ, ಯಾಕೆ ಚಾರು ಇಷ್ಟು ಕಾಡಿಸ್ತಾ ಇದೆಯಾ? ಬದುಕಲ್ಲ ಕಣೆ ನಾನು. ಇಲ್ಲಿಂದ ಒಬ್ಬಂಟಿಯಾಗಿ ಹೋದರೆ ಖಂಡಿತ ಮನೆಗಲ್ಲ, ನಿನ್ನ ರಾಯರ ಪಾದಕ್ಕೆ ಸೇರ್ತೀನಿ ಕಣೆ ಎಂದ್ಕೊಳ್ತಾ ಅವಳಿಗೆ ಬೆನ್ನು ಹಾಕ್ತಾ. ಅವನ ವೀಕ್ನೆಸ್ ಅವಳೇ ಅಲ್ವಾ? ಎಲ್ಲರ ಮುಂದೆ ಹುಲಿ, ಆದರೆ ಈ ಮಾಯಾ ಜಿಂಕೆ ಮುಂದೆ ಇಲಿ. ಅವಳು ಅವನಿಗೆ ಬೆನ್ನು ಹಾಕಿದ್ಲು. ಸಾರಿ ಅಸುರ, ರಾಯರು ನಮ್ಮ ಪ್ರೀತಿಗೆ ಅಷ್ಟು ಅಂತಿಲ್ಲ. ಅವ್ರ ಆಜ್ಞೆ ಮೀರಿ ನಾನು ನಿನ್ನ ಒಪ್ಪಲ್ಲ, ಆದರೆ ನೀನಿಲ್ಲದೆ ನಾನಿಲ್ಲ. ಐ ಲವ್ ಯು ಅಸುರ ಎಂದ್ಕೊಂಡು ಅಳ್ತಿದ್ದಾಳೆ. ಅವನು ಬಸ್ ಸ್ಟ್ಯಾಂಡ್ ಕಡೆ ಹೆಜ್ಜೆ ಹಾಕ್ತಾ ಇದ್ದಾನೆ, ಈಕೆ ಅಂಗಡಿ ಕಡೆಗೆ ಹೆಜ್ಜೆ ಹಾಕ್ತಾ ಇದ್ದಾಳೆ. ಇಬ್ಬರು ನೊಂದಿರುವ ಜೀವಗಳು, ಒಬ್ರಿಲ್ದೆ ಒಬ್ರಿಲ್ಲ. ಹಾಗಾದರೆ ನನ್ನ ಮೇಲೆ ನಿನಗೆ ಪ್ರೀತಿ ಇಲ್ವಾ ವೈಫಿ? ಮನಸ್ಸಲ್ಲೇ ಕೇಳಿದವನಿಗೆ ತನ್ನ ಮನಸ್ಸಲ್ಲೇ ಉತ್ತರಿಸಿದ್ಲು ಚಾರು. ಜೀವ ಹೋದರೂ ನಿನ್ನ ಮೇಲಿರೋ ಪ್ರೀತಿ ಸಾಯಿಲ್ಲ ಅಸುರ, ಅಷ್ಟು ಪ್ರೀತಿ ಇದೆ ಎಂದು. ಯಾಕೆ ನನ್ನ ಜೊತೆ ಬರಲ್ಲ ಅಂದ ವೈಫಿ? ಇನ್ನೂ ನನ್ನ ಕಾಡಿಸೋದ್ರಲ್ಲಿ ಏನು ಖುಷಿ ನಿನಗೆ? ಮನಸ್ಸಲ್ಲೇ ಮಾತಾಡಲು ಶುರು ಮಾಡಿದ್ರು. ಖಂಡಿತ ಇದು ಖುಷಿ ವಿಚಾರ ಅಲ್ಲ ಅಸುರ. ರಾಯರ ಮೇಲೆ ಆಣೆ ಮಾಡಿ ಮಾತು ತಪ್ಪಿದ್ರೆ ಅದು ಇನ್ನೊಂದು ಅನಾಹುತಕ್ಕೆ ಕಾರಣವಾದಿತ್ತು ಅನ್ನೋ ಭಯದ ವಿಚಾರ. ನಿಂಗೇನಾದರೂ ಆದರೆ ತಡೆಯೋ ಶಕ್ತಿ ನನಗಿಲ್ಲ ಅಸುರ. ನಾನು ಅಷ್ಟು ಪ್ರೀತಿ ಮಾಡ್ತೀನಿ ನಿನ್ನ. ನನಗೆ ನೀನಂದರೆ ತುಂಬ ಇಷ್ಟ ಅಸುರ. ನೀನಿಲ್ಲದೆ ಬದುಕೋಕ್ಕೆ ತುಂಬ ಕಷ್ಟ. ಹೀಗಂತೂ ಅಸಾಧ್ಯ ಅಸುರ ಎಂದ್ಕೊಂಡು ಹೆಜ್ಜೆ ಸಾಗಿಸ್ತಿದ್ದವಳ ಮುಂದೆ ಒಂದು ಬೈಕಲ್ಲಿ ಬರುವ ದರೋಡೆಕೋರರು ಅವಳ ಮಾಂಗಲ್ಯಕ್ಕೆ ಕೈ ಹಾಕಿ ಜೋರಾಗಿ ಎಳೆದಾಗ ರಪ್ಪನೆ ಬಿದ್ದು ಬಿಟ್ಲು ಚಾರು. ಬೀಳುತ್ತಾ ಕರೆದದ್ದು ಲಕ್ಕಿ ಎಂದೆ. ತಾನು ಕರೆದಾಗ ಮಾತ್ರ ಬರಬೇಕು ಎಂದಿದ್ದವಳ ಬಾಯಿಂದ ಲಕ್ಕಿ ಎಂದು ಕೇಳಿದ ಕೂಡಲೇ ಹಿಂತಿರುಗಿ ನೋಡಿದ ಬೀಬಿ. ನೆಲದ ಮೇಲೆ ಬಿದ್ದಿದ್ಲು. ಅವಳ ಕೋಳಲ್ಲಿ ಮಾಂಗಲ್ಯವಿಲ್ಲ. ವೈವಿ ಎಂದು ಓಡಿ ಬರುವಾಗ, ಲಕ್ಕಿ, ತಾಳಿಯವ್ರು ಕಿತ್ಕೊಂಡು ಹೋಗ್ತಾ ಇದ್ದಾರೆ, ಪ್ಲೀಸ್ ಅದನ್ನು ತಡಿ ಎಂದಳು ಮೇಲೆದ್ದು. ತಾಳಿ ಮೇಲೆ ಜೀವವೇ ಇತ್ತಲ್ವಾ, ಅದಕ್ಕೆ ತಕ್ಷಣ ಓಡೋಕೆ ಶುರು ಮಾಡ್ದ. ಗೊತ್ತಲ್ವಾ ನಮ್ಮ ಹುಡುಗ ಚಿರತೆಯಷ್ಟೇ ವೇಗದಲ್ಲಿ ಚಲಿಸುತ್ತಾನೆ ಎಂದು. ಆತ ಓಡ್ತಿದ್ದ ರಭಸಕ್ಕೆ ಗಾಡಿ ಓಡಿಸ್ತಿದ್ದವನ ಕೈ ನಡುಗ್ತಿದೆ. ತಾನು ಹಾಕಿದ ಮಾಂಗಲ್ಯವನ್ನು ಕಿತ್ಕೊಂಡು ಹೋಗೋಕೆ ಬಿಡ್ತಾನ? ಖಂಡಿತ ಇಲ್ಲ. ಓಡ್ತಾ ಅಲ್ಲೇ ಸಿಕ್ಕ ಮರದ ಕೋಲನ್ನು ಹಿಡಿದು ಒಂದು ಬಾರಿಸಿದ ಹಿಂದೆ ಕುಳಿತಿದ್ದವನಿಗೆ. ಆತ ಏಟಿಗೆ ಹಾಗೆ ವಾಲಿ ಗಾಡಿಯಿಂದ ಉರುಳುವಾಗ ಗಾಡಿ ಅಲುಗಾಡಿ ಗಾಡಿ ಓಡಿಸ್ತಿದ್ದವನು ಕೂಡ ಬಿದ್ದ. ಇಬ್ಬರು ಈಗ ಬ್ಯಾಡ್ ಬಾಯ್ ಕೈಗೆ ಸಿಕ್ಬಿದ್ದಿದ್ರು. ತಾಳಿ ಎಲ್ಲಿ ಎಂದು ಕೇಳಿದವನ ಕೈಗೆ ತಮ್ಮ ಕಳ್ಳತನದ ಬ್ಯಾಗ್ ನೀಡಿ ಓಡಿದ್ರು. ಆತನಿಗೆ ಕಳ್ಳರನ್ನ ಹಿಡಿದು ಪೊಲೀಸರಿಗೆ ಒಪ್ಪಿಸೋ ಆಲೋಚನೆಗಿಂತ ಹೆಂಡತಿಯ ತಾಳಿ ಪಡೆಯೋದೇ ಗುರಿಯಾಗಿತ್ತು. ಆದರೆ ಮಂತ್ರಾಲಯದ ಪೊಲೀಸರು ಆ ಕಳ್ಳರನ್ನು ಸಿಕ್ಕ ಸನ್ನಿವೇಶದಲ್ಲಿ ಉಪಯುಕ್ತವಾಗಿ ಹಿಡಿದ್ರು. ತಾಳಿ ಇಲ್ಲದ ಕೊರಳು ಮುಚ್ಚಿಕೊಂಡು ಅವನ ಬರುವಿಕೆಗೆ ಕಾದಿದ್ದಾಳೆ ಚಾರು. ತಾಳಿ ಹಿಡಿದು ಓಡೋಡಿ ಬಂದ. ಅಲ್ಲೇ ಎಲ್ಲ ಜನರು ಸುತ್ತ ಆವರಿಸಿದ್ದಾರೆ. ಲಕ್ಕಿ, ಚಾರು ಇಬ್ಬರನ್ನು ರೆಪ್ಪೆ ಮುಚ್ಚದೆ ನೋಡ್ತಿದ್ದಾರೆ. ತಾಳಿ ಹಿಡಿದು ಬಂದವನು, ವೈಫಿ, ನಿಂಗೇನು ಆಗಿಲ್ಲ ತಾನೆ ಎಂದು ಅವಳ ಮೈಕೈ ಮುಖ ನೋಡಲು, ಹಸುರ, ನಿನ್ಗೇನು ಆಗಿಲ್ಲ ತಾನೆ ಎಂದು ಅವಳು ಅವನ ಮೈಕೈ ಗಮನಿಸಿದ್ಲು. ಇದೆಂಥ ಕಾಳಜಿ! ಪ್ರೀತಿ ಇಲ್ಲದೆ ಬರುತ್ತಾ? ಇಲ್ಲ ವೈಫಿ, ನಂಗೇನಾಗುತ್ತೆ ಹೇಳು? ಏನೂ ಆಗಲಿಲ್ಲ ಎಂದ. ಅವನ ಕೈಯಲ್ಲಿದ್ದ ತಾಳಿ ನೋಡಿ ಮರುಜೀವ ಬಂದಂತೆ, ಹಾಕು ಅಸುರ ಎಂದಳು ಕೊರಳು ನೀಡಿ. ಆದರೆ ಅವಳ ಮಾತಿಗೆ ಸುಮ್ಮನೆ ನಿಂತಿದ್ದ ಅಸುರ ಒಮ್ಮೆ ವಿಚಿತ್ರವಾಗಿ ಅವನತ್ತ ನೋಡಿ, ಏನಾಯ್ತು ಅಸುರ? ಬೇಗ ಹಾಕು, ತಾಳಿ ಹೆಂಡತಿ ಕೋಳಿಂದ ಕಳಿಸಬಾರ್ದು. ಗಂಡನಿಗೆ ಆಯಸ್ಸು ಕಡಿಮೆ, ಒಳ್ಳೇದಲ್ಲ, ಬೇಗ ಹಾಕು ಎಂದಳು. ನಾನು ಹಾಕಲ್ಲ ವೈಫಿ ಎಂದ. ಆತಂಕಗೊಂಡಳು. ಅಸುರ, ಯಾಕೆ ಎಂದು ಹುಬ್ಬು ಸೇರಿಸಿ ತೀಕ್ಷ್ಣ ನೋಟ ಬೀರಿ ಕೇಳುತ್ತಾಳೆ. ಗಂಡನೇ ಬೇಡ, ಅವನ ಮೇಲೆ ಯಾವ ಪ್ರೀತಿ ಇಲ್ಲ, ಎಲ್ಲ ಮರ್ತೋಗಿದ್ದೀನಿ ಅಂದವಳಿಗೆ ತಾಳಿ ಯಾಕೆ ವೈಫಿ? ಅವಳ ಅಸ್ತ್ರವನ್ನು ಅವಳಿಗೆ ಬೀಸಿದ. ಕಣ್ತುಂಬಿಕೊಂಡು ನೋಡ್ತಾ ಇದ್ದಾಳೆ.
ನನ್ನ ಮೇಲೆ ನಿನಗೆ ಯಾವ ಕಾಳಜಿ ಇಲ್ಲ ಅಂದೆ. ನನ್ನ ಮರ್ತು ಬಿಟ್ಟಿದ್ದೀನಿ ಅಂದೆ. ಚಾರುಣ್ಯ ಅಲ್ಲ ಕಾರುಣ್ಯ ಅಂದೆ. ನನ್ನ ಜಾಗದಲ್ಲಿ ಯಾರಿದ್ದಿದ್ರು ಅವರನ್ನು ಹೀಗೆ ಕಾಳಜಿ ಮಾಡ್ತಿದ್ದೆ ಅಂದೆ. ಇನ್ಯಾವುದೂ ಈ ಬದುಕಿಗೆ ಬರಲ್ಲ ಅಂದೆ. ಇಷ್ಟೆಲ್ಲ ತೀರ್ಮಾನ ಮಾಡಿರೋಳು ಯಾಕೆ ತಾಳಿ ಕಟ್ಟು ಅಂತಿದ್ಯಾ? ನಾನೇ ಬೇಡ ಅಂದಮೇಲೆ ತಾಳಿ ಯಾಕೆ? ನಾನು ನೀನು ದೂರ ಆಗುವಾಗ ನಿನ್ನದು ಅಂತ ಸಣ್ಣ ಪಿನ್ನು ಬಿಟ್ಟು ಬಂದಿರಲಿಲ್ಲ. ಸೊ ನಾನೀಗ ನಿನ್ನ ಬಿಟ್ಟು ಹೋಗುವಾಗ ನನ್ನದು ಅಂತ ನಿನಗೆ ಸದಾ ನೆನಪು ಮಾಡೋ ಈ ತಾಳಿನ ಬಿಟ್ಟು ಹೋಗೋದಿಲ್ಲ. ಇದು ನನ್ನ ಹೆಸರಿನ ತಾಳಿ ಅಲ್ವಾ? ನಾನೇ ಬೇಡ ಅಂದಾಗ ನಾನು ನೆನಪಿಸುವ ಈ ತಾಳಿ ಕೂಡ ಬೇಡ. ಇದನ್ನು ನಾನು ನನ್ನ ಜೊತೆಗೆ ಕರ್ಕೊಂಡು ಹೋಗ್ತೀನಿ ಎಂದು ಬೆನ್ನು ಹಾಕಿದ. ಹಸುರ ಪ್ಲೀಸ್ ಆ ಥರ ಮಾಡಬೇಡ. ತಾಳಿ ಜೊತೆ ಆಟ ಆಡಬಾರ್ದು. ಪ್ಲೀಸ್ ಅದನ್ನು ನನ್ನ ಕೊಳ್ಳಿಗೆ ಹಾಕು ಪ್ಲೀಸ್ ಎಂದು ಅಳುತ್ತಾ ಕೇಳುವಾಗ, ಯಾಕೆ ಈ ತಾಳಿಗೆ ಯಾಕಿಷ್ಟು ಬೆಲೆ? ನಾನು ಮಾಡಿರೋದು ತಪ್ಪೆ. ಆದರೆ ಈಗ ಪಶ್ಚಾತ್ತಾಪ ಆಗಿದೆ ಅಂತ ಗೊತ್ತು ತಾನೆ. ಆದರೂ ಯಾಕಿಷ್ಟು ಹಠ? ನಿನಗೆ ಬರೋ ಮನಸ್ಸಿಲ್ಲ ಅಂದಮೇಲೆ ನನಗೆ ಈ ತಾಳಿನ ಕೊಡೋ ಮನಸ್ಸಿಲ್ಲ ಎಂದ ನಿಷ್ಠೂರವಾಗಿ. ಹಾಗಲ್ಲ ಅಸುರ, ನಾನು ನಿನ್ನ ಜೊತೆ ಬರಲ್ಲ ಅಂದಿದ್ದೀನಿ. ಆದರೆ ನಿನ್ನ ಬಿಟ್ಟು ಈ ಬದುಕಲ್ಲಿ ಬೇರೆ ಯಾರನ್ನು ಗಂಡ ಅಂತ ಒಪ್ಕೊಳ್ತೀನಿ ಅಂದಿಲ್ಲ. ಅದು ನನ್ನ ಕೋಳಲ್ಲಿ ನಾನು ಸಾಯೋ ತನಕ ಎನ್ನುವಾಗಲೇ ಅವಳನ್ನು ಬಿಗಿಯಾಗಿ ಅಪ್ಪಿ, ಐ ಲವ್ ಯು ವೈಫಿ, ಪ್ಲೀಸ್ ನನ್ನ ಜೊತೆ ಬಾರೆ, ನನಗಿದೊಂದು ಲಾಸ್ಟ್ ಚಾನ್ಸ್ ಕೊಡೆ ಎಂದು ಮನಸಾರೆ ಕಣ್ ತುಂಬಿಕೊಂಡ. ಅವಳು ಅವನನ್ನು ಅಷ್ಟೇ ಬಿಗಿಯಾಗಿ ಅಪ್ಪಿ ಅಳ್ತಿದ್ದಾಳೆ. ಜನ ಕೂಡ ಅವರ ಪ್ರೀತಿ ಅವ್ರಿಗೆ ಸಿಗಲಿ ಎಂದು ಆಶಿಸಿದ್ದು ನಿಜ. ನಿಮ್ಮ ರಾಯರು ಇಲ್ಲ ಕಣೆ, ಇದ್ದಿದ್ರೆ ನಿನ್ನ ಒಂದು ಮಾಡ್ತಿದ್ರು ಮನಸ್ಸಲ್ಲೇ ಮಾತಾಡ್ಕೊಂಡ. ತಕ್ಷಣ ಅಲ್ಲಿಗೆ ಓಡಿ ಬರುವ ಓನರ್, ಆ ಕಳ್ಳರನ್ನು ಪೊಲೀಸರು ಅರೆಸ್ಟ್ ಮಾಡಿದ್ರು, ನಿಮ್ಮಿಂದ ಎಷ್ಟೋ ಮಾಂಗಲ್ಯ ಉಳಿಯಿತು ಎಂದಾಗ ಇಬ್ಬರು ದೂರ ನಿಂತರು. ಹಾಗೆ ಲಕ್ಕಿ ಕೈಯಲ್ಲಿದ್ದ ತಾಳಿ ನೋಡಿದವರು, ಇದೇನಿದು ತಾಳಿ ಹಾಗೆ ಇಟ್ಕೊಂಡಿದ್ಯಾ ಲಕ್ಕಿ, ಇನ್ನು ಹೆಂಡತಿ ಕೊಳ್ಳಿಗೆ ಹಾಕೋದಿಲ್ವಾ ಎಂದಾಗ, ಇಲ್ಲ ಸರ್, ಹಾಕಿದ್ರು ಇವಳು ನನ್ನ ಜೊತೆಗೆ ಬರಲ್ಲ, ಹಾಕ್ದೇ ಇದ್ರೂ ಬರಲ್ಲ. ನಿಮ್ಮ ರಾಯರಿಗೆ ಕರುಣೆ ಇಲ್ಲ, ನಮ್ಮ ಜೋಡಿ ಮೇಲೆ ಚೂರು ಕರುಣೆ ಇಲ್ಲ ಎಂದ ಸಿಟ್ಟಾಗಿ. ಯಾಕೆ ಎಂದರು ಶಾಂತ ಧ್ವನಿಯಲ್ಲಿ. ನಾನು ನನ್ನ ಹೆಂಡತಿಗಾಗಿ ಇಲ್ಲಿ ತನಕ ಬಂದೆ. ಅವಳಿಗೆ ಹೇಗೋ ಕಾಡ್ಸಿ ಪೀಡ್ಸಿ ಕರ್ಕೊಂಡು ಹೋಗೋಣ ಅಂದ್ಕೊಂಡೆ. ಆದರೆ ಆ ಗುರುರಾಯರು ಆಕ್ಸಿಡೆಂಟ್ ಮಾಡಿಸಿದ್ರು. ಆಮೇಲೆ ನನ್ನ ಹೆಂಡತಿ ಮನಸ್ಸಲ್ಲಿ ನಾನಿಲ್ಲ ಅಂತ ಹೇಳಿಸಿದ್ರು. ಅಟ್ಲೀಸ್ಟ್ ಆಕ್ಸಿಡೆಂಟ್ ಆಗಿಲ್ಲ ಅಂದಿದ್ರೆ ಅವಳು ಹಾಕಿದ ಚಾಲೆಂಜ್ ಗೆದ್ದು ಕರ್ಕೊಂಡು ಹೋಗ್ತಿದ್ದೆ. ಅದಕ್ಕೂ ನೀರು ಹಾಕಿದ್ರು, ಅದಕ್ಕೆ ಎಂದ ಬೇಸರದಲ್ಲಿ. ಲಕ್ಕಿ, ಆ ತಾಳಿ ಕೊಡಿಲಿ ಎಂದವರು ತಾಳಿನ ಹಿಡಿದು ತಮ್ಮ ದಿವ್ಯ ದೃಷ್ಟಿಯಲ್ಲಿ ಏನೋ ಕಂಡಂತೆ ರಾಯರ ಗುಡಿ ಕಡೆಗೆ ಮುಖ ಮಾಡಿ, ಗುರು ರಾಘವೇಂದ್ರ ಸ್ವಾಮಿ ಎಲ್ಲ ನಿಮ್ಮ ದಯೆ ಎಂದವರು ಸೀದಾ ಹೋಗಿ ರಾಯರ ಹುಂಡಿಗೆ ಹಾಕ್ಬಿಟ್ರು. ಸರ್ ಏನು ಮಾಡಿದ್ರಿ ಎಂದು ಲಕ್ಕಿ, ಹಣ ಏನಿದು ಎಂದು ಅವಳು. ಇಬ್ಬರು ಕಂಗಾಲಾದಾಗ ರಾಯರು ಆ ಮಾಂಗಲ್ಯ ದೋಷಕ್ಕೆ ಪರಿಹಾರ ಕೊಟ್ಟಿದ್ದಾರೆ ಲಕ್ಕಿ. ಸಮಯವಲ್ಲದ ಸಮಯದಲ್ಲಿ ಮದುವೆಯಾಗಿದ್ದೆ ಅಲ್ವಾ? ಇಲ್ಲಿವರೆಗೂ ಎಷ್ಟು ಕಷ್ಟ ಕಾರ್ಪಣ್ಯ ಅನುಭವಿಸಿದ್ದೀರಾ ಅಲ್ವಾ? ರಾಯರು ತಮ್ಮ ಮಗಳನ್ನು ಮತ್ತೆ ನಿನಗೆ ದಾರಿ ಎಳೆದುಕೊಡಲು ತೀರ್ಮಾನಿಸಿದ್ದಾರೆ. ಅದಕ್ಕೆ ಮಾಂಗಲ್ಯವನ್ನು ಅವಳ ಕೋಳಿಂದ ಈಗ ಈ ಕಳ್ಳರ ಸಹಾಯ ಪಡೆದು ತೆಗೆಸಿದ್ದಾರೆ. ಈಗ ಇದನ್ನು ಕಟ್ಟಿ ಅವಳನ್ನು ತವರಿನಿಂದ ಗಂಡನ ಮನೆಗೆ ಕಳುಹಿಸುವಂತೆ ಸೂಚನೆ ನೀಡಿದ್ದಾರೆ ಎಂದು ವಿವರಣೆ ಕೊಡುವಾಗ, ಅಂದರೆ ರಾಯರು ನನಗೆ ಲಕ್ಕಿ ಜೊತೆ ಹೋಗುವ ಅನುಮತಿ ನೀಡಿದಾರ ಅಣ್ಣ? ಕಣ್ಣರಳಿಸಿ ಕೇಳಿದ್ಲು. ಅವಳ ಮನಸ್ಸು ಆ ಅಪ್ಪಣಿಗಾಗಿಯೇ ಕಾದಿತ್ತು ಅಲ್ವಾ? ಹೌದು ಮಗಳೇ, ಈ ಬಾರಿ ಒಳ್ಳೆ ಮುಹೂರ್ತದಲ್ಲಿ ಆ ತಾಳಿ ನಿನ್ನ ಕೊಳ್ಳು ಸೇರಬೇಕು ಅನ್ನೋದೇ ಅವರ ತೀರ್ಮಾನ. ಆ ಮಾಂಗಲ್ಯ ದೋಷದಿಂದಲೇ ಲಕ್ಕಿಗೆ ಆಕ್ಸಿಡೆಂಟ್ ಆಗಿತ್ತು. ಆದರೆ ರಾಯರ ಕೃಪೆ ಇದ್ದಿದ್ದಕ್ಕೆ ಆತನಿಗೆ ಏನೂ ತೊಂದರೆ ಆಗಲಿಲ್ಲ. ಈಗ ಹೇಳು ಮಗಳೇ, ಲಕ್ಕಿ ಜೊತೆ ಮರು ಮದುವೆ ಆಗೋದಿಲ್ವಾ? ನೀನು ಹೋಗೋದಿಲ್ವಾ ನಿನ್ನ ಗಂಡನ ಮನೆಗೆ ಎಂದವರ ಮಾತು ಅವಳ ಮನಸ್ಸನ್ನು ಹಗುರಾಗಿಸಿತು. ವೈಫಿ, ನಿಮ್ಮ ರಾಯರು ನನಗೆ ಒಳ್ಳೆ ಮುಹೂರ್ತದಲ್ಲಿ ಮತ್ತೆ ತಾಳಿ ಕಟ್ಟಿ ಮನೆ ಕರ್ಕೊಂಡು ಹೋಗುವಂಥ ಅನುಮತಿ ಕೊಟ್ಟಿದ್ದಾರಂತೆ. ಈಗಲಾದರೂ ಒಪ್ಪುವೆ ವೈಫಿ? ಮನ್ಸಾರೆ ಕೇಳ್ದವನ ಕಡೆ ನೋಡಿ ತಡ ಮಾಡದೆ ತಲೆ ಉದ್ದುದ್ದ ಆಡಿಸಿದ್ಲು. ಬಲು ಖುಷಿಪಟ್ಟ. ಅವಳಿಗೂ ರಾಯರ ಅನುಮತಿ ಬೇಕಿತ್ತು, ಈಗದು ಸಿಕ್ಕಿತ್ತು. ನಾಳೆ ಗುರುವಾರ, ರಾಯರ ದಿವಸ, ಒಳ್ಳೆ ಮುಹೂರ್ತ ಇದೆ. ರಾಯರ ಸನ್ನಿಧಾನದಲ್ಲೇ ತಾಳಿ ಕಟ್ಬಹುದು, ಏನಂತೀರಾ ಎಂದವರ ಕಡೆ ನೋಡಿ, ಏನನ್ನೋಣ ಸರ್, ದಯಮಾಡಿ ನನ್ನ ವೈಫಿಗೂ ಮತ್ತೆ ಮದುವೆ ಮಾಡಿಸ್ಬಿಡಿ ಎಂದನು ಲಕ್ಕಿ. ಅವಳು ನಗುತ್ತಾ ಹೌದೆನ್ನುವಂತೆ ನಿಂತಿದ್ಲು. ಸರಿ, ನಾಳೆ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮದುವೆ ಮುಗಿಸೋಣ ಎಂದರು. ಇಬ್ಬರ ಮುಖದಲ್ಲೂ ಹೇಳಲಾಗದ ಸಂತೋಷ. ಲಕ್ಕಿ ಕಷ್ಟಪಟ್ಟಿದ್ದಕ್ಕೂ ಸಾರ್ಥಕ. ಗುರುರಾಯರು ಮನಸ್ಸು ಮಾಡಿದ್ರೆ ಹಾಗೆ ಕ್ಷಣ ಮಾತ್ರದಲ್ಲಿ ಎಂತಹ ಕಷ್ಟವನ್ನು ಬೇಕಾದರೂ ಮಂಜಿನಂತೆ ಕರಗಿಸ್ಬಿಡ್ತಾರೆ. ಅದಕ್ಕೆ ಈ ಉದಾಹರಣೆ. ಮುಂದುವರಿಸೋಣ. ರಾಘವೇಂದ್ರ ನಿಲಯ. ಆಕಾಶ್ ಆಕಾಶ್ ಎಂದು ಓಡೋಡಿ ಬಂದಳು ದಿಯಾ.
ಅವನು ಬಿಸ್ನೆಸ್ ರೂಮ್ನಲ್ಲಿ ಕುಳಿತು ಏನೋ ಕೆಲಸ ಮಾಡ್ತಿದ್ದಾನೆ. ಅವಳ ಆತಂಕದ ಮುಖ ನೋಡಿ ಅವಳ ಬಳಿಗೆ ಬಂದವನು, ದಿಯಾ ಏನಾಯಿತು, ಯಾಕಿಷ್ಟು ಟೆನ್ಷನ್ ಎಂದು ಕೇಳಿದ. ಆಕಾಶ್, ಅಪ್ಪ ನಾಳೆ ಬರ್ತಿದ್ದಾರೆ. ಅದು ರಾಘವೇಂದ್ರ ಸ್ವಾಮಿ ಹಳೆ ದೇವಸ್ಥಾನಕ್ಕೆ ಅಕ್ಕಿ ಸಮರ್ಪಣೆ ಮಾಡಬೇಕು. ನಾಳೆ ಹಾಗೆ ನಿನ್ನ ಚಾರುನ ನೋಡ್ಕೊಂಡು ಹೋಗ್ತೀನಿ ಅಂದರು. ಯಾಕೋ ಫುಲ್ ಭಯ ಆಗ್ತಿದೆ ಆಕಾಶ್. ಒಂದು ವೇಳೆ ಅವ್ರು ಬಂದಾಗ ಅಕ್ಕ ಭಾವ ಇಲ್ಲ ಅಂದರೆ ಅವ್ರಿಗೆ ಏನು ಹೇಳೋದು ಎಂದು ತೀರಾ ಹೆದರಿದ ಧ್ವನಿಯಲ್ಲಿ ಕೇಳಲು, ದಿಯಾ ರಿಲ್ಯಾಕ್ಸ್, ಏನೂ ಆಗಲ್ಲ, ಏನಾದರೂ ಪ್ಲ್ಯಾನ್ ಮಾಡೋಣ ಎಂದ. ಅವಳಿಗೆ ಹೆದರಿಕೆಯ ಜೊತೆಗೆ ತಾಳ್ಮೆ ಕಡಿಮೆ ಆಗಿದೆ. ಏನು ಪ್ಲ್ಯಾನ್ ಮಾಡ್ತೀಯಾ? ಹಬ್ಬ ಬಂದಮೇಲೆ ಏನು ಹೇಳೋಣ ಎಂದು ಸಿಡ್ಕಿದ್ಲು. ಕೊಂಚ ಆಲೋಚನೆ ಮಾಡಿದವನು, ಅವರು ಹೊರಗಡೆ ಹೋಗಿದ್ದಾರೆ, ಬರೋದು 3 ದಿವಸ ಅನ್ನೋಣ ಎಂದ. ಹೌದಾ, ವಿಡಿಯೋ ಕಾಲ್ ಮಾಡಿಸು ಅಂದರೆ ಎಂದವಳ ನೋಡಿ, ಅವರಿಗೆ ಆ ಐಡಿಯಾ ಎಲ್ಲ ಎಲ್ಲಿಂದ ಬರುತ್ತೆ ಎಂದ. ಅವ್ರ ಫ್ರೆಂಡ್ಸ್ ಹೇಳಿದ್ರಂತೆ ವಿಡಿಯೋ ಕಾಲ್ ಮಾಡ್ಬೋದು ಅಂತ. ಫೋನಲ್ಲಿ ತುಂಬ ಸಲ ಕೇಳಿದ್ರು. ನಾನಾಗ ನಿಮ್ಮದು ಕೀಪ್ಯಾಡ್ ಮೊಬೈಲ್ ಮಾಡೋಕ್ಕಾಗಲ್ಲ ಅಂತ ಮ್ಯಾನೇಜ್ ಮಾಡಿದೆ. ಆದರೆ ಇಲ್ಲಿಗೆ ಬಂದರೆ ನಮ್ಮ ಹತ್ರ ಇರೋ ಮೊಬೈಲ್ನಿಂದ ಮಾಡಿ ಅಂದರೆ ಎಂದವಳ ಆತಂಕಕ್ಕೆ, ರಿಲ್ಯಾಕ್ಸ್ ದಿಯಾ, ತಾತ ಇದ್ದಾರಲ್ವ, ಮ್ಯಾನೇಜ್ ಮಾಡ್ಬೋದು, ಅವ್ರ ಹತ್ರ ನಾವು ಎಂದು ಆತ ಹೇಳೋ ಮುನ್ನ ಪೂರ್ತಿ ಕೇಳದೆ, ಎಲ್ಲ ಅವರನ್ನೇ ಕೇಳಬೇಕಲ್ವ, ನಿಮಗೆ ಸ್ವಂತ ಬುದ್ಧಿ ಎಲ್ಲಿದೆ ಹೇಳು? ಮನೆ ಹಾಳು ಮಾಡೋದು ಬಿಟ್ಟರೆ ಮನೆ ಉದ್ಧಾರ ಮಾಡೋದಕ್ಕೆ ಎಲ್ಲಿಂದ ಬರಬೇಕು ಎಂದು ಕೊಂಕು ನೋಡಿದ್ಲು. ದಿಯಾ, ಯಾಕೋ ನಿಂದು ಅತಿ ಆಯಿತು ಅನ್ಸಲ್ವಾ? ಮೊದಲೇ ಕೆಲಸ ಹೆಚ್ಚಿದೆ, ಹೋಗಿ ಬಂದು ಈ ರೀತಿ ಡೈವರ್ಟ್ ಮಾಡಬೇಡ, ಸುಮ್ಮನೆ ಹೋಗು ಎಂದ. ಅವನಿಗೂ ಸಾಕಾಗಿದೆ. ಪದೇ ಪದೇ ನಿಲ್ಲಿಸೋದು ಕೇಳಿ. ಅತಿ ಆಯ್ತಾ? ಯಾಕೆ ಅತಿ ಆಯಿತು ಅನ್ನೋದು ಮರ್ತು ಹೋಯ್ತಾ? ಇವತ್ತು ನಾವೆಲ್ಲ ಇಷ್ಟು ನೋವು ಅನುಭವಿಸೋಕ್ಕೆ ಕಾರಣ ನೀನೇ ಅನ್ನೋದು ಮರ್ತು ಹೋಯ್ತಾ? ನೀನು ಮಾಡಿದ ಕಚ್ಚಡ ಪ್ಲ್ಯಾನಿಂದ ಏನೆಲ್ಲ ಆಗ್ತಿದೆ ಅನ್ನೋದು ನಮಗೆ ಗೊತ್ತಾಗ್ತಾ ಇಲ್ವಾ ಎಂದು ಜಗಳ ಶುರು ಮಾಡಿದಾಗ, ದಿಯಾ ಮತ್ತೆ ಮತ್ತೆ ಹಳೆ ವಿಷಯ ತೆಗಿಬೇಡ. ಹಲ್ಲು ಮಸಿಯುತ್ತಾ ನೋಡಿದ. ಏನು ಮಾಡ್ತೀಯಾ? ಏನು ಬೆದರಿಸ್ತಾ ಇದೆಯಾ? ನೀನು ಬೆದರಿಕೆಗೆ ಹೆದರೋಳಲ್ಲ ನಾನು. ನೀನು ದಕ್ಕೂಟ ಡಬ್ಬ ಪ್ಲ್ಯಾನಿಂದ ನನ್ನ ಅಕ್ಕ ಭಾವ ಇಬ್ಬರು ದೂರ ಆದರು. ಮನೆಯವರು ದಿನ ಕಣ್ಣೀರು ಹಾಕೋ ಪರಿಸ್ಥಿತಿ ಎಂದು ಇನ್ನೂ ಮಾತಾಡುವ ಮುನ್ನವೇ ಅವಳನ್ನು ಗಟ್ಟಿಯಾಗಿ ಹಿಡಿದು, ಹೌದೇ, ನನ್ನಿಂದಾನೇ ಆಗಿತ್ತು, ನಾನೇ ಎಲ್ಲದಕ್ಕೂ ಕಾರಣ, ನೀನು ಸಾಚ, ನಾನು ಸರಿಗಿಲ್ಲ, ನಾನು ನಿನ್ನ ಒಪ್ಪಿಗೆ ಇಲ್ಲದೆ ಎಲ್ಲ ಮಾಡಿದೆ ಅಲ್ವಾ, ಅದಕ್ಕೆ ಆ ರೀತಿ ಆಯಿತು, ನಂದೇ ತಪ್ಪು, ಒಪ್ಕೊಂಡಾಗಿದೆ. ಮತ್ತೆ ಮತ್ತೆ ಯಾಕೆ ಅದನ್ನು ಹೇಳಿ ಹೇಳಿ ಹಿಂಸೆ ಮಾಡ್ತೀಯಾ? ಯಾರು ತಪ್ಪು ಮಾಡೋದೇ ಇಲ್ವೇನೆ? ನಿನಗೆ ಯಾಕೆ ಅರ್ಥ ಆಗ್ತಿಲ್ಲ ಈ ದ್ವೇಷ ಸಾಧಿಸೋಕ್ಕೆ ಹೋಗಿನೇ ಲಕ್ಕಿ ಅದಕ್ಕೇನ ದೂರ ಮಾಡ್ಕೊಂಡ ಅಂತ. ಈಗ ನೀನು ಹಾಗೆ ದ್ವೇಷ ಅಂತ ಸಾಧನೆ ಮಾಡಬೇಕು ಅಂತಿದ್ಯಾ? ತಪ್ಪಾಗಿದೆ ಹೌದು, ಆದರೆ ತಿದ್ಕೊಳ್ಳೋಕ್ಕೆ ಒಂದು ಅವಕಾಶ ಕೊಡೋಕ್ಕೆ ಆಗೋದಿಲ್ವೇನೆ ನಿನಗೆ? ತಪ್ಪು ಮಾಡಿರ್ಬೋದು, ಪಶ್ಚಾತ್ತಾಪ ಕೂಡ ಅನುಭವಿಸಿದ್ದೀನಿ ತಾನೆ, ಇನ್ನೇನು ಬೇಕು ನಿನಗೆ? ಮಾಡಿದ ತಪ್ಪನ್ನು ಮತ್ತೆ ಮತ್ತೆ ಮಾಡೋದು ಮಹಾನ್ ತಪ್ಪು, ಅದಕ್ಕೆ ಕ್ಷಮೆ ಇಲ್ಲ. ಅದೇ ತಪ್ಪಿನ ಅರಿವಾಗಿ ತಿದ್ದು ನಡೆಯೋರಿಗೆ ನನ್ನ ಕ್ಷಮೆ ಕೇಳೋ ಹಕ್ಕಿದೆ. ಇಷ್ಟು ಹೇಳಿದ ಮೇಲೂ ನಿನಗೆ ನನ್ನ ಪ್ರಶ್ನೆ ಮಾಡಬೇಕು ಅಂತಂದರೆ ಮಾಡ್ಕೊ, ನನ್ನಿಂದ ಉತ್ತರ ಮಾತ್ರ ಎಕ್ಸ್ಪೆಕ್ಟ್ ಮಾಡಬೇಡ. ಇನ್ನು ನಿನ್ನ ಮಧ್ಯೆ ಈ ಮುನಿಸು ಕಂಟಿನ್ಯೂ ಆದರೆ ಐ ಆಮ್ ಡನ್ ವಿತ್ ಯು. ಇಲ್ಲ ಹಳೇದನ್ನು ಮರೆಯೋಣ ಅಂದರೆ ಐ ಆಮ್ ಓಕೆ ವಿತ್ ಯು. ದಿ ಚಾಯ್ಸ್ ಇಸ್ ಯುವರ್ಸ್ ಎಂದು ಹೊರಗಡೆ ಹೋದ. ಅವನು ಎಷ್ಟು ಬಾರಿ ಕ್ಷಮೆ ಕೇಳ್ತಾನೆ? ಮಾಡಿದ ತಪ್ಪಿಗೆ ಮದುವೆ ಮಾಡಿಕೊಂಡು ಸಂಸಾರ ಮಾಡೋಕ್ಕೆ ತಯಾರಿದ್ದಾರೆ ಅಲ್ವಾ, ಅದೇನು ಆಯ್ಕೆ ಮಾಡ್ತಾಳೋ ಅವಳಿಗೆ ಬಿಟ್ಟಿದ್ದು. ಒಂದು ಕಡೆ ಅಕ್ಕನಿಗೆ ಮರು ಮದುವೆ, ಇನ್ನೊಂದು ಕಡೆ ತಂಗಿಗೇನಾದರೂ ಡೈವೋರ್ಸ್ ಆಗತ್ತಾ? ಅಥವಾ ಹೇಗೆ ಇವರು ನಾಳೆ ದಿನ ಅಪ್ಪ ಬಂದಾಗ ಮ್ಯಾನೇಜ್ ಮಾಡ್ತಾರೆ ನೋಡೋಣ. ಈ BDM ಎಷ್ಟು ಮೊಬೈಲ್ ಎತ್ತೋಕ್ಕೇನು ಇಷ್ಟು ಕಾಯಿಸ್ತಾರೆ? ಅವ್ರ ಆಶೆ ಜೊತೆ ಆಶಿಕ್ ಅಂತ ಮೈಮರ್ತಿಲ್ಲ ತಾನೆ? ಮನಸ್ಸಲ್ಲೇ ಕಳವಳ ಅಮ್ಮುಗೆ. ಫೋನ್ ಮಾಡ್ತಾನೆ ಇದ್ದಾಳೆ. ಫೋನ್ ಪಕ್ಕವೇ ಕುಳಿತಿರುವ ಸಂತು ಮಾತ್ರ ಬುಕ್ ಓದ್ತಾ ನಗ್ತಿದ್ದಾನೆ. ಸುಮಾರು 24 ಮಿಸ್ಡ್ ಕಾಲ್ಸ್ ಬಿದ್ದಿದೆ. ಆದರೂ ಮತ್ತೆ ಕರೆ ಅಂದಾಗ, ಮಾಡಿ ಮಿಸ್ ಅಮ್ಮು, ಮಾಡ್ತಾನೇ ಇರಿ, ನಾನಿನ್ನು ಮುಂದೆ ನಿಮ್ಮ ಕಾಲ್ಸ್ ರಿಸೀವ್ ಬೇಗ ಮಾಡಲ್ಲ. ನನ್ನ ಪ್ರೀತಿ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಯುವ ತನಕ ಈ ಆಶಿ ಡ್ರಾಮಾ ಮುಂದುವರಿಯುತ್ತಲೇ ಇರುತ್ತೆ ಎಂದ್ಕೊಂಡ. ಇನ್ನೊಮ್ಮೆ ಕಾಲ್ ಬಂತು. ರಿಸೀವ್ ಮಾಡಿದವನು, ಆಶಿ ಮೇಡಮ್ ಅಲ್ಲೇ ರೀ, 2 ಮಿನಿಟ್ಸ್ ಬಂದೆ ಎಂದ. ಅವನಿಗೂ ಗೊತ್ತು ಅದು ಅಮ್ಮು ಎಂದು, ಆದರೂ ಆಶಿ ಎಂದು ಆಟವಾಡ್ಸೋಕೆ ನೆಪ. ಆಶಿನ ರೇ PTM ಎಷ್ಟೇ, ನಾನು ಅಮ್ಮು ಎಂದಳು. ಓ ನೀವಾ ಅಮ್ಮು? ಅದು ನಾನು ನಮ್ಮ ಮೇಡಮ್ಮು ಹೊರಗಡೆ ಹೋಗೋಕ್ಕೆ ಪ್ಲ್ಯಾನ್ ಮಾಡಿದ್ವಿ, ಅದಕ್ಕೆ ಅವರೇ ಮಾಡಿದ್ರು ಅಂತ ಎಂದು ಕಿಸಿದ. ಏನು ಹೊರಗಡೆನಾ? ತುಸು ಜೋರಾಗಿ ನುಡಿದು, ಅಂದರೆ ಹೊರಗಡೆ ಯಾಕೋ ಎಂದಾಗ, ಊಟಕ್ಕೆ ಇವತ್ತು ಟೈಮ್ ಸಿಗಲಿಲ್ಲ ನೋಡಿ, ಅಡುಗೆ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ, ಮೇಡಮ್ ಬಾ ಅಂದರು ಅಂತ ಬೇಗ ಓಡೋಡಿ ಹೋದೆ. ಹೆಂಡತಿ ಇದ್ದಿದ್ರೆ ಅವಳು ಕೈ ಅಡುಗೆ ತಗೊಂಡು ಹೋಗ್ಬೋದಿತ್ತು, ಬಟ್ ಇಲ್ವಲ್ಲ, ಅಟ್ಲೀಸ್ಟ್ ಹೆಂಡತಿ ಆಗೋರನ್ನಾದರೂ ಹುಡ್ಕೊಂಡು ಹೋಗೋಣ ಅಂತ ಎಂದ. ಏನು ಎಂದಳು. ಆಶಿ ಮೇಡಮ್ ಸಿಂಗಲ್ ಅಲ್ವಾ, ಮನೆಯಲ್ಲಿ ಗಂಡು ಹುಡುಕ್ತಾ ಇದಾರಂತೆ, ಸೊ ಟ್ರೈ ಮಾಡೋಣ ಅಲ್ವಾ ಎಂದ. ಅಲ್ಲ ಅದು ನೀವು ಅಲ್ಲ ಸಂತೋಷ್ ಎಂದು ಆಕೆ ಹೇಳೋ ಹೊತ್ತಿಗೆ, ನಾನು PT ಮಿಸ್ಟ್ರು, ಅವರು PT ಮೇಡಮ್ಮು, ಸಖತ್ತಿರುತ್ತೆ ನಮ್ಮ ಜೋಡಿ ಅಲ್ವಾ, ಸರಿ ಸಿಗ್ತೀನಿ ಯಾವಾಗನ, ಮೇಡಮ್ ವೆಯ್ಟ್ ಮಾಡ್ತಾ ಬೇಜಾರಾಗ್ತಾರೆ, ಬಾಯ್ ಎಂದು ಆಕೆ ಹೇಳೋ ಮಾತು ಕೇಳದೆ ಕಟ್ ಮಾಡಿಬಿಟ್ಟ. ಈ ಮೇಷ್ಟ್ರು ಮೇಡಮ್ಗೆ ಕಾಳು ಹಾಕ್ತಾ ಇದ್ದಾರಾ? ಮತ್ತು
ಇಲ್ಲ ಅಮ್ಮು, ಏನು ಪಿ ಟಿ ಮೇಸ್ಟ್ರು ಪಿ ಟಿ ಮೇಡಮ್ ಜೊತೆಗೆ ಲಾಕ್ ಆಗೋ ಮುಂಚೆ ಅವತ್ತು ಪ್ರಪೋಸ್ ಮಾಡಿ ಈ ರೀತಿ ಅವಳು ಯಾರ ಜೊತೆಗೂ ಲಾಕ್ ಆಗೋದು ಸರಿನಾ ಅಂತ ಪ್ರಶ್ನೆ ಮಾಡಬೇಕು ಏನ್ಕೊಂಡ್ಲು. ಈಗ ಮೇನ್ ಸ್ವಿಚ್ ಆನ್ ಆಗಿದೆ, ನೀವೇ ಬಂದು ನನ್ನ ಲವ್ ಒಪ್ಪಿದೆ ಅಂತ ಹೇಳ್ತೀರಾ, ಹೇಳೋ ಹಾಗೆ ಮಾಡ್ತೀನಿ ಎಂದುಕೊಂಡ ಸಂತು. ಒಂದು ಕಡೆ 2 ಜೋಡಿತು ಮದುವೆ ವಿಚಾರದಲ್ಲಿ ಅಳುಕು ತಳುಕು ನಡೀತಿದ್ರೆ, ಈ ಕಡೆ ಇನ್ನೊಂದು ಜೋಡಿ ಮದುವೆ ತನಕ ಅಲ್ಲ, ಇನ್ನು ಲವ್ ಏಣಿಯಲ್ಲೇ ನಿಂತಿದ್ದಾರೆ. ನೋಡೋಣ ಏಣಿ ಹತ್ತಾರೋ ಇಲ್ಲ ಈ ಸತಿ ಹಿಡಿತಾರೋ. ಮತ್ತೆ ಸಿಗುವ. ಥ್ಯಾಂಕ್ ಯು. ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ. ಮತ್ತೆ ಸಿಗುವ.